ನಂಜರಾಯಪಟ್ಟಣ ಸರಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ 2025-26ನೇ ಸಾಲಿನ ಗ್ರಾಮೀಣ ಕ್ರೀಡಾಕೂಟ ಮತ್ತು ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ನಂಜರಾಯಪಟ್ಟಣ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಿಎಲ್ ವಿಶ್ವ ಕ್ರೀಡಾಕೂಟದ ಧ್ವಜಾರೋಹಣ ನೆರವೇರಿಸಿದರು. ಗ್ರಾಮದಲ್ಲಿ ಕ್ರೀಡಾಕೂಟಕ್ಕೆ ಸದಾ ಪ್ರೋತ್ಸಾಹಕ ಬೆಂಬಲ ನೀಡ್ತಾ ಇದ್ದೇವೆ. ಸರ್ವಧರ್ಮೀಯರ ಸಹಕಾರದಿಂದ ಗ್ರಾಮೀಣ ಕ್ರೀಡೆಗಳು ನಶಿಸದಂತೆ ಉಳಿಸಿ ಬೆಳೆಸುವ ಕಾರ್ಯ ಮಾಡ್ತಾ ಇದ್ದೇವೆ ಎಂದರು. ಗ್ರಾಮ ಪಂಚಾಯಿತಿ ಹಳೆ ವಿದ್ಯಾರ್ಥಿಗಳ ಸಂಘ, ಶಾಲಾ ಅಭಿವೃದ್ಧಿ ಸಮಿತಿ ಹಾಗೂ ದಾದಿಗಳ ಸಹಕಾರದ ಮೂಲಕ ಶಿಕ್ಷಣದೊಂದಿಗೆ ಕ್ರೀಡೆಗೂ ಕೂಡ ಹೆಚ್ಚು ಒತ್ತು ನೀಡುವ ಮೂಲಕ ಮಕ್ಕಳಲ್ಲಿ ಪ್ರತಿಭೆಗಳನ್ನು ಗುರುತಿಸಿ ಉತ್ತೇಜಿಸಲಾಗ್ತಾ ಇದೆ ಎಂದರು. ಬೇಡ ಮಕ್ಕಳೇ, ಉತ್ತಮವಾದಂತಹ ಎಸೆತದೊಂದಿಗೆ ಕ್ರೀಡಾಕೂಟವನ್ನು ಈಗ ಶ್ರೀಯುತ ರಘು ಸರ್ ಅವರು ಸಹ ಉತ್ತಮವಾಗಿ ಎಸೆದು ಈ ಕೈಗೆ ಕೊಟ್ಟಿದ್ದು ಈ ಕೈಗೆ ಗೊತ್ತಿಲ್ಲದ ವ್ಯಕ್ತಿ ಅಂತ ಹೇಳಿದರೆ ನಾವು ಪುನೀತ್ ರಾಜ್ಕುಮಾರ್. ಎಷ್ಟು ಶ್ರೇಷ್ಠ ವ್ಯಕ್ತಿ ಅಂತ ಹೇಳಿದರೆ ಸತ್ತ ಮೇಲೆ ನಮ್ಮಲ್ಲಿ ಜನ ಪೂಜೆ ಮಾಡುವಂಥದ್ದು. ಇದ್ದಾಗ ಕಾಲು ಎಳೆಯುವ ಕಾಲ ಇದು ಸತ್ತ ಮೇಲೆ ಅವನು ದೇವರು ಅಂತ ಹೇಳ್ದ, ಇರುವಾಗ ದೆವ್ವ. ಅವನು ಏನು ಸರಿ ಇಲ್ಲ, ಟೀಕೆ ಟಿಪ್ಪಣಿಗಳು ಅದು ಯಾವನಿಗಾದರೂ ಅಷ್ಟೇ. ಯಾವ ಸಂಘ ಸಂಸ್ಥೆಯಲ್ಲಿದ್ದ ಮುಖ್ಯ ಮೇಟಿಗಳಿಗೆ ಅವಮಾನ ಹೊರತು ಸತ್ತ ಮೇಲೆ ಸನ್ಮಾನ. ಅಂಥ ಧೀಮಂತ ವ್ಯಕ್ತಿಗಳ ಮಾರ್ಗದರ್ಶನದಿಂದ ನಮ್ಮ ಕರ್ನಾಟಕದ ಎಷ್ಟೋ ಅನಾಥಾಶ್ರಮ ಕಟ್ಟಿದ್ದು ಹಿರಿಮೆನೂ ಕೂಡ ಪುನೀತ್ ರಾಜ್ಕುಮಾರ್ ಸತ್ತ ಮೇಲೆ ನಮ್ಗೆ ಗೊತ್ತಾಗಿದೆ. ಇದ್ದಾಗ ನಮ್ಗೆ ಗೊತ್ತೇ ಇಲ್ಲ. ಅದರಲ್ಲೂ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೋಡಿ, ಕಬಡ್ಡಿಗೆ ಭಾಳ ಮುಖ್ಯ. ಅವತ್ತು ಹಳೆ ವಿದ್ಯಾರ್ಥಿ ಸಂಘದ ಮತ್ತು STMCಯ ಒಂದು ಸಭೆ ಕರೆದು ಕಳೆದ ಬಾರಿನೂ ಕೂಡ ನಾವು ಬಹುಮಾನ ಪ್ರಾಯೋಜಕರನ್ನ ನಾವು ಎಲ್ಲೂ ಕೂಡ ಹೋಗಿಲ್ಲ. ಅಲ್ಲೇ ಒಂದು ಕ್ಲಾಸ್ ರೂಮ್ನಲ್ಲೇ ಕೂತ್ಕೊಂಡು ನಾವು ಇಲ್ಲೇ ಡೋನರ್ಸ್ನ ಕ್ರಿಯೇಟ್ ಮಾಡಿದೋ. ಕಬಡ್ಡಿ ಪಂದ್ಯಾಟದ ಪ್ರಥಮ ನಗದು ರೂ 5,000ವನ್ನು ನಂಜರಾಯಪಟ್ಟಣ ಗ್ರಾಮ ಪಂಚಾಯಿತಿ ಸದಸ್ಯ ರಕ್ಷಿತ್ ಮಾವಜಿ, ನಿವೃತ್ತ ಸೈನಿಕ BS ಮುಸ್ತಫಾ, ಹಳೆ ವಿದ್ಯಾರ್ಥಿಗಳಾದ TK ಸೋಮನ್ ಹಾಗೂ TK ರಘು, ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷ KV ಪ್ರೇಮಾನಂದ, ನಂಜರಾಯಪಟ್ಟಣ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಕುಸುಮ, STMC ಅಧ್ಯಕ್ಷೆ ಶ್ರುತಿ ಶ್ರೀನಿವಾಸನ್, ಮುಖ್ಯ ಶಿಕ್ಷಕಿ ಸರಳಾ ರಾಣಿ, ಹಳೆ ವಿದ್ಯಾರ್ಥಿಗಳು ಈ ಸಂದರ್ಭ ಪಾಲ್ಗೊಂಡಿದ್ದರು.